ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಮಂಗಳಗೌರಿ ಎಂಎನ್, ಮೈಸೂರು. ಶ್ರೀ ವಿಶ್ವವಸುನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಪಾಲ್ಗುಣ ಮಾಸ, ಕೃಷ್ಣ ಪಕ್ಷ, ಷಷ್ಠಿ, ವಿಶಾಖ ನಕ್ಷತ್ರ. ದಿನಾಂಕ 9-3-2026 ಸೋಮವಾರ. ಮುಖ್ಯ ಅಂಶಗಳು: ಕಿಗ್ಗಾದಲ್ಲಿ ಮಹಾರುದ್ರ ಹೋಮ, ಮಹಿಳಾ ದಿನಾಚರಣೆ. ಸುದ್ದಿಯ ವಿವರ. ಮಳೆಯ ದೇವರೆಂದೇ ಹೆಸರಾಗಿರುವ ಕಿಗ್ಗಾ ಶ್ರೀ ಶಾಂತ ಸಮೇತ ಋಷಶೃಂಗೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಭಾನುವಾರ ಮಹಾರುದ್ರ ಹೋಮ ಶ್ರದ್ಧಾಭಕ್ತಿಯಿಂದ ನಡೆಯಿತು. ಅರ್ಚಕರಾದ ಶಿವರಾಮ್ ಭಟ್ ಹಾಗೂ ವಿಶ್ವನಾಥ ಭಟ್ ನೇತೃತ್ವದಲ್ಲಿ ಪೃಥ್ವಿಜರ ತಂಡ ಧಾರ್ಮಿಕ ವಿಧಿವಿಧಾನ ನಡೆಸಿದರು. ರುದ್ರಹೋಮದ ಅಂಗವಾಗಿ ಶನಿವಾರ ಶಾಲಾ ಪ್ರವೇಶ, ಗುರು ಗಣೇಶ ಪೂಜಾ, ಪುಣ್ಯಾಹವಾಚನ, ಋತ್ವಿಗ್ವರಣ, ದ್ವಾದಶ ನಾರಿಕೇಳ ಗಣಹೋಮ, ಸಪ್ತಶತಿ ಪಾರಾಯಣ, ಲಲಿತಾ ಲಕ್ಷಾರ್ಚನೆ ಮತ್ತು ಮಹಾರುದ್ರ ಹೋಮ ಪುರಶ್ಚರಣೆ ನಡೆಯಿತು. ವಿಶ್ವವಸು ಸಂವತ್ಸರದ ಫಾಲ್ಗುಣ ಬಹುಳ ಪಂಚಮಿ ದಿನವಾದ ಭಾನುವಾರ ಮಹಾರುದ್ರ ಹೋಮ ನಡೆಯಿತು. ಶಿವಪಂಚಾಕ್ಷರಿ ಹೋಮ, ನವಗ್ರಹ ಶಾಂತಿ, ಚಂಡಿಕಾ ಯಾಗ ಹಾಗೂ ಲಲಿತಾ ಹೋಮ ನಡೆಯಿತು. ಮಧ್ಯಾಹ್ನ ಹೋಮದ ಪೂರ್ಣಾಹುತಿ ನಡೆಯಿತು. ಭಕ್ತಾದಿಗಳಿಗೆ ಅನ್ನಸಂತರ್ಪಣೆ ನಡೆಯಿತು. ಲೋಕ ಕಲ್ಯಾಣಾರ್ಥವಾಗಿ ನಡೆದ ಮಹಾರುದ್ರ ಹೋಮದಲ್ಲಿ ಸಾಮೂಹಿಕವಾಗಿ ಮಳೆ ಬೆಳೆಯಾಗಲಿ ಎಂದು ಪ್ರಾರ್ಥಿಸಲಾಯಿತು. ರುದ್ರ ಹೋಮಕ್ಕಾಗಿ ಕಿಗ್ಗಾ, ನೆಮ್ಮರ್ ಹಾಗೂ ಕಸಬಾ ಹೋಬಳಿಯ ಭಕ್ತಾದಿಗಳು ಆಗಮಿಸಿದ್ದರು. ಮಹಾರುದ್ರ ಹೋಮ ಸಮಿತಿಯ ಅಧ್ಯಕ್ಷ ವಿನಾಯಕ ಶಾಸ್ತ್ರಿ, ಕಾರ್ಯದರ್ಶಿ ಸೂರ್ಗುಡು ಕೃಷ್ಣಮೂರ್ತಿ, ಹುಲ್ಸೆ ಸತ್ಯನಾರಾಯಣ, ಕೆಎನ್ ಗೋಪಾಲ ಹೆಗಡೆ, ಎಎಸ್ ನಯನ, ಪ್ರಕಾಶ ಹೆಗಡೆ, ಜಿಜಿ ಮಂಜುನಾಥ್ ಇತರರು ಇದ್ದರು. ವಿಶ್ವಸಂಸ್ಥೆ ಮಹಿಳೆಯರಿಗೆ ಕಾನೂನು, ಹಕ್ಕು, ನ್ಯಾಯ ಮುಂತಾದ ಸವಲತ್ತು ನೀಡಿದೆ. ಮಹಿಳೆಯರು ಮತ್ತೊಬ್ಬ ಮಹಿಳೆಯರಿಗೆ ಮಾಹಿತಿ ನೀಡಿದ್ದಾಗ ಮಾತ್ರ ಜಾಗೃತರಾಗಲು ಸಾಧ್ಯ ಎಂದು ಡಾ ಭುವನೇಶ್ವರಿ ಬಲ್ಲಾಳ್ ತಿಳಿಸಿದರು. ವಿದ್ಯಾನಗರದ ಕನ್ನಡ ಭವನದಲ್ಲಿ ಕರ್ನಾಟಕ ಜಾನಪದ ಪರಿಷತ್ತು ಮಹಿಳಾ ಘಟಕ ಭಾನುವಾರ ಆಯೋಜಿಸಿದ್ದ ಮಹಿಳಾ ದಿನಾಚರಣೆಯಲ್ಲಿ ಉಪನ್ಯಾಸ ನೀಡಿದರು. ಕನ್ನಡ ಸಾಹಿತ್ಯ ಪರಿಷತ್ ಮಹಿಳಾ ಘಟಕಾಧ್ಯಕ್ಷೆ ಸುಮಂಗಲ ಆನಂದಸ್ವಾಮಿ ಮಾತನಾಡಿ, ಮಹಿಳೆಯರಲ್ಲಿ ಸೃಜನಶೀಲತೆ ಇದೆ. ಅದನ್ನು ಅರ್ಥ ಮಾಡಿಕೊಂಡು ಮತ್ತೊಬ್ಬ ಮಹಿಳೆ ಆಕೆಯನ್ನು ಪ್ರೋತ್ಸಾಹಿಸುವ ಭಾವ ನಮ್ಮಲ್ಲಿರಬೇಕು. ದಿನೇಶ್ ಅಂಗುಡಿ ಉದ್ಘಾಟಿಸಿದರು. ಕಾಜಪ್ಪ ಮಹಿಳಾ ಘಟಕದ ಅಧ್ಯಕ್ಷೆ ರೇಣುಕಾರಾಮಪ್ಪ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ನಾಗಮ್ಮ, ಕಳಸಪ್ಪ ಗೌಡ, ಯಶೋಧ, ಜಯ ಕುಡೂರು ಇವರನ್ನು ಗೌರವಿಸಲಾಯಿತು. ಶಲ್ಯ ರತ್ನಾಕರ ಹೆಗಡೆ, ತ್ರಿಶಕ್ತಿ ಒಕ್ಕೂಟ ಅಧ್ಯಕ್ಷೆ ಶೋಭಾ ಗಣೇಶ್, ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷೆ ಸುಮಾ ಸೋಮಶೇಖರ್, ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಆಗುಂಬೆ ಗಣೇಶ್ ಹೆಗಡೆ, ಶೂನ್ಯ ರಮೇಶ್, ಕಲ್ಪನಾ, ಪ್ರಮಿಳಾ ಉಪಸ್ಥಿತರಿದ್ದರು. ಎಪಿಎಲ್ ಮತ್ತು ಬಿಪಿಎಲ್ ಗ್ಯಾಸ್ ಬಳಕೆದಾರರು ಕಡ್ಡಾಯವಾಗಿ ಇಕೆವೈಸಿ ಮಾಡಬೇಕಾಗಿದ್ದು, ಮಾರ್ಚ್ 20 ಕೊನೆಯ ದಿನಾಂಕವಾಗಿರುತ್ತದೆ. ಹೆಚ್ಚುವರಿ ಸಿಲಿಂಡರ್ ಪಡೆಯಲು ಹೊಸ ಆದೇಶದಂತೆ ಕನಿಷ್ಠ 25 ದಿನ ಗ್ರಾಹಕರು ಕಾಯಬೇಕು ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಇಂದಿನ ಕಾರ್ಯಕ್ರಮ: ಜೆಸಿಬಿಎಂ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನಾ ಶಿಬಿರ, ಧ್ವಜಾರೋಹಣ ಸೂರ್ಗುಡು ಕೃಷ್ಣಮೂರ್ತಿ, ಸೇವಾ ಸ್ಪಂದನ ಬಿಡುಗಡೆ ಅರುಣಾಚಲ. ಸಮಯ ಬೆಳಗ್ಗೆ 7ಕ್ಕೆ. ಗ್ರಾಮಸ್ಥರು ಹಾಗೂ ಶಿಬಿರಾರ್ಥಿಗಳ ನಡುವೆ ಸೌಹಾರ್ದಯುತ ಆಟೋಟ ಸ್ಪರ್ಧೆಗಳು. ಉದ್ಘಾಟನೆ ಸಾವಿತ್ರಿ, ಅಧ್ಯಕ್ಷತೆ ಮಘೇಬೈಲು ಚಂದ್ರಶೇಖರ್, ಉಪಸ್ಥಿತಿ ಸುರೇಖಾ, ಕೃಷ್ಣಮೂರ್ತಿ, ಅನಂತಮೂರ್ತಿ, ದಿವಾಕರ್ ಮಾನಿಗದ್ದೆ, ನವೀನ್ ದೇಣೂರು. ಸಮಯ ಮಧ್ಯಾಹ್ನ 3ಕ್ಕೆ. ದೀಪೋತ್ಸವ ರಾತ್ರಿ 8:30ಕ್ಕೆ. ಸ್ಥಳ ಅಭಿನವ ರಮಾನಂದ ಪ್ರೌಢಶಾಲೆ ಆವರಣ, ಕಿಗ್ಗಾ. ಮಹಿಳಾ ದಿನಾಚರಣೆ ಅಂಗವಾಗಿ ಅಭಿನವ ವಿದ್ಯಾತೀರ್ಥ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಮಾರ್ಚ್ 9ರಿಂದ 16ರವರೆಗೆ ಮಹಿಳೆಯರಿಗೆ ರಿಯಾಯಿತಿ ದರ ಲ್ಯಾಬ್ ಟೆಸ್ಟ್ ಹಾಗೂ ಉಚಿತ ತಪಾಸಣಾ ಇರುತ್ತದೆ. ಮರ್ಕಲ್ ಗ್ರಾಮ ಪಂಚಾಯಿತಿ ಸಿರಿಮನೆ ಎಸ್ಜೆ ಚಂದ್ರಶೇಖರ್, ವಯಸ್ಸು 71, ಶುಕ್ರವಾರ ನಿಧನರಾದರು. ಪ್ರಗತಿಪರ ಕೃಷಿಕರಾಗಿದ್ದ ಇವರಿಗೆ ಪತ್ನಿ ಹಾಗೂ ಪುತ್ರ ಇದ್ದಾರೆ. ಪ್ರಧಾನ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ, ಸಹಕಾರ ಕೆವಿ ರಮೇಶ್, ತಾಂತ್ರಿಕ ಸಹಕಾರ ಸ್ವಾತಿ ಹೆಬ್ಬಾರ್ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸ್ಆಪ್ ಸಂಖ್ಯೆಯನ್ನು 9448843831ಕ್ಕೆ ವಾಟ್ಸ್ಆಪ್ ಮಾಡಿ. ವಂದನೆಗಳು.